ಮೊನ್ನೆ ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡೋಣ ಅಂತ ಮೈಸೂರಲ್ಲಿ ಗೂಫಾಗಿ ಹೋಗಿದ್ದೆ. ಈ ಹೋಟ್ಲಿಗೆ ಬಂದಿದ್ದ ತಕ್ಷಣ ನಾನು ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಬ್ಬ ಹಾಗೆ ಹೀಗೆ ಅಂತ ಹೊಗಳ್ತಾ ವಿಡಿಯೋ ಮಾಡ್ತಾ ಇದ್ರೆ ಅವ್ರು ಬಂದು ತಡೆ ಹಿಡಿದ್ರು ನನ್ನ. ಸಡನ್ನಾಗಿ ಆಕಾಶನೇ ತಲೆ ಬಿದ್ದಂಗೆ ಆಯ್ತು. ನನಗಲ್ಲಿ ಆಗಿದ್ದು ಬೇಜಾರಿಗೆ ನಾನು ಅಲ್ಲಿ ತಿನ್ನಲೇಬಾರ್ದಾಗಿತ್ತು. ಆದರೆ ಅವ್ರು ಊಟ ತಂದು ಬಡಿಸ್ತಾ ಇದ್ದಂಗೆ ಒಂದೇ ಒಂದು ಪೀಸ್ ಅವ್ರ ರುಚಿ ನೋಡಿದೆ, ಆಗಿದ್ದು ಬೇಜಾರೆಲ್ಲ ಮರೆತು ಫುಲ್ ಆ್ಯಕ್ಟಿವ್ ಆಗು. ನನ್ನ ಜನ್ಮಕ್ಕೆ ನನಗೆ ಊಟ ಕೊಟ್ಟರೆ ಸಾಕು ಪ್ರತಿಯೊಂದು ಬದಲಾಗ್ಬಿಡುತ್ತಲ್ಲ ಅಂತ ನನ್ನ ಅವಸ್ಥೆ ನೋಡ್ಕೊಂಡು ನನಗೆ ನಗಬೇಕು ಅಳಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಮಸ್ತೆ ಬಂಧುಗಳೇ, ಮೈಸೂರಲ್ಲಿ ಇದ್ದೀವಿ. RR ಹೋಟೆಲ್ ಇಲ್ಲ ಹನುಮಂತ ಪಲಾವ್ ಹೋಗೋಣ ಅನ್ಕೊಂಡೆ. ಆಲ್ರೆಡಿ ವೀಡಿಯೋ ಮಾಡಿಬಿಟ್ಟಿದ್ದೀನಿ ಅದ್ರದ್ದನ್ನ. ಆಮೇಲೆ ಎಷ್ಟೋ ಜನ ಟೇಸ್ಟ್ ಚೇಂಜ್ ಆಗಿದೆ ಹಾಗೆ ಹೀಗೆ ಹನುಮಂತ ಪಲಾವ್ದು ಅದು ಇದು ಅಂತೆಲ್ಲ ಹೇಳ್ತಾಯಿದ್ರು. ಮೇ ಬಿ ಚೇಂಜ್ ಆಗಿರ್ಬೋದು. ಹೊಸ್ದಾಗಿ ಏನಾದರೂ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಗೂಫಾ ಅಂತ ಇಲ್ಲಿಗೆ ಬಂದಿದ್ದೀನಿ. ಮಾತ್ರ ಮೈಸೂರು ಮಾತ್ರ ಫುಡ್ಡಿಲಿ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟು ಸಖತ್ತಾಗಿ ಮಾಡ್ತಾರೆ. ಗೂಫಾ ಇಲ್ಲಂತೆ. ಹೌದಾ? ಗೂಫಾ ಇದೆಯಾ ಈಗ? ಹಾಂ ಹಾಂ ಹಾಂ. ಓ, ಆರ್ಕಿಟೆಕ್ಟಿಂಗೆ ಸಖತ್ತಾಗಿದೆ ಕಡೆ ನೋಡಿ. ಇವು ಆಂಧ್ರ ರುಚಿಲ ಇದು. ಆಂಧ್ರ ರುಚಿಲು ನಾವು ಬೆಂಗಳೂರಲ್ಲಿ ಹೋಗಿದ್ವಲ್ಲ, ನಾನು ಮಾಡಿದ್ದೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಜೊತೆ. ಅದು ಇದೆ ಇಲ್ಲಿ ನೋಡಿ. ಇನ್ಫ್ರಾಸ್ಟ್ರಕ್ಚರು ಇಟ್ಕೊಂಡು ಎದುರ್ಕೊತಾನ ನಡಿ ಮಗನೇ. ವಾವ್, ಸ್ಮೆಲ್ ಚೆನ್ನಾಗಿದೆ. ಸ್ಮೆಲ್ ಮಾತ್ರ ಸಖತ್ತಾಗಿದೆ ಅಲ್ಲ? ಸಖತ್ತಾಗಿದೆ. ಒಳ್ಳೆ ಪರ್ಫ್ಯೂಮ್ ಹಾಕಿದ್ರೆ ಇದೆ ಅನ್ಸುತ್ತೆ ಪರ್ಫ್ಯೂಮ್. ಇಲ್ಲಿ ನೋಡಿ ಸ್ನೇಕ್. ಅದು ಸ್ನೇಕ್ಸು. ನಿಜ ಸ್ನೇಕು ಹುಳ ಅಪ್ಡೇ ಇದ್ರೂ ಗೊತ್ತಾಗಲ್ಲ. ವಾ, ಎಲ್ಲೋಗಿದೆ ಡ್ಯಾಡಿ? ಬೆಂಕಿ ಥರ ಮಾಡೋರು ಇದು ಬಟ್ಟೆ. ಆ್ಯಕ್ಚುಲಿ ಬೋರ್ಡೇ ಸಿಗ್ತಿರ್ಲಿಲ್ಲ ಇದ್ರದ್ದು, ಹೊರಗಡೆ ಹುಡ್ಕೊಂಡು ಅಲ್ವಾ? ಎಲ್ಲಿ ಪಪ್ಪ ಎಲ್ಲಿ ಹೋದ್ರು? ಪಾಪ ವಾಶ್ರೂಮ್ಗೆ ಹೋಗಿದ್ದಾರೆ. ಹೌದಾ? ಹೆಂಗೈತೆ? ಇಷ್ಟ ಆಯ್ತಾ ಎನ್ವೈರ್ಮೆಂಟು? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಸ್ಮೆಲ್ ಸಖತ್ತಾಗಿದೆ. ಯಾವ್ದೋ ಬೆಂಗಳೂರು ಪೊಲೀಸ್ ಸ್ಟೇಷನ್ ಒಂದು ಇದೆಯಲ್ಲ, ಜೈಲು. ಅಲ್ಲಿಗೆ ಕೇಳಿ 4 ವರ್ಷ ಆಯ್ತು ನಾನು. ಆಮೇಲೆ ಏರೋಪ್ಲೇನ್ ಒಂದಿದೆ. ಏರೋಪ್ಲೇನ್ ಏನು ಅಷ್ಟು ಕ್ರೇಜ್ ಇಲ್ಲ. ಇದ್ರದ್ದು ಚೆನ್ನಾಗಿದೆ ಪಾಪ. ಗುಹೆ ಒಳಗೆ ಕೂತು ಊಟ ಮಾಡೋದು ಗೂಫಾ. ಗುಹೆ ಒಳಗೆ ಗುಮ್ಮನ್ ಜೊತೆ ಊಟ. ನೋಡಿ ಸಾಕ. ಜಂಗಲ್ ಟೈಪ್ ಇದು. ಜಂಗಲ್ ಇದು ಹುಲಿ ಚರ್ಮ. ರೆಡಿ ಮಾಡೋದ್ರಲ್ಲಿ ಮ್ಯಾಟ್ರ್ ಆಗುತ್ತೆ ಅನ್ನೋದು. ನಾವು ಆಕ್ಚುಲಿ ಪೇಟೆ ಒಳಗೆ ಬಂದು ಅಂತಾನೆ ಅನಿಸ್ಲಿಲ್ಲ ಅಲ್ವಾ? ಇದೀವಿ ಅಂತಾನೆ ಅನಿಸ್ತಾ ಇಲ್ಲ ಇಲ್ಲಿ ನೋಡಿದ್ರೆ. ಯಾರದೇ ಅಪರಿಚಿತ ವ್ಯಕ್ತಿನ ನಾವು ಡೈರೆಕ್ಟ್ ಆಗಿ ವಿಡಿಯೋ ಹಿಡಿದ್ರೆ ಅವ್ರಿಗೆ ಅನ್ಕಂಫರ್ಟಬಲ್ ಆಗುತ್ತೆ. ಆ ಥರ ಹಿಡಿಲೂಬಾರ್ದು. ಹಾಗಾಗಿ ಗೊತ್ತಿಲ್ದಿರೋ ವ್ಯಕ್ತಿಗಳದ್ದು ನಾನು ಡೈರೆಕ್ಟ್ ಆಗಿ ವಿಡಿಯೋ ಮಾಡ್ತಾ ಇರಲಿಲ್ಲ. ಅದೇನು ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ವಿಡಿಯೋ ಮಾಡುವಾಗ ಎಲ್ಲರೂ ನನ್ನನ್ನು ನಮ್ಮ ಜಾಗಕ್ಕೆ ಬನ್ನಿ ಅಂತ ಕರೆಯೋದ್ರಿಂದ ಜನ ನಮ್ಮನ್ನ ಆ ಥರ ನೆಗೆಟಿವ್ ಆಗಿ ತಗೊಳ್ಳಲ್ವೇನೋ ಅನ್ನತಕ್ಕಂಥ ಒಂದು ಭಾವನೆ ನನ್ನಲ್ಲೂ ಸೃಷ್ಟಿಯಾಗಿತ್ತು. ಈ ಹೋಟ್ಲಿಗೆ ಬಂದಿದ್ದ ತಕ್ಷಣ ನಾನು ಈ ಜಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಬ್ಬ ಹಾಗೆ ಹೀಗೆ ಅಂತ ಹೊಗಳ್ತಾ ವಿಡಿಯೋ ಮಾಡ್ತಾ ಇದ್ರೆ ಅವ್ರು ಬಂದು ತಡೆ ಹಿಡಿದ್ರು ನನ್ನ. ವಿಡಿಯೋ ಮಾಡಬೇಡಿ, ಏನಿದ್ರು ನಿಮ್ಮ ಫ್ಯಾಮಿಲಿ ಮಾತ್ರ ಮಾಡ್ಕೊಳ್ಳಿ, ಇನ್ಯಾರ್ದು ಇಲ್ಲಿ ಮಾಡಂಗಿಲ್ಲ, ಎಂಪ್ಲಾಯೀಸ್ಗಳದ್ದು ಮ್ಯಾನೇಜರ್ಗಳದ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಸಡನ್ನಾಗಿ ಆಕಾಶನೇ ತಲೆ ಬಿದ್ದಂಗಾಯ್ತು. ಏನಪ್ಪ ಇದು, ನಾನೇನೋ ಅನ್ಕೊಂಡಿದ್ದೆ, ಇಲ್ಲಾಗಿದ್ದೇ ಒಂದಲ್ಲ. ಕೆಲವೊಮ್ಮೆ ಮನುಷ್ಯನೊಳಗೆ ಈಗೋ ಅನ್ನೋದು ಕೂತ್ಬಿಟ್ಟಿರುತ್ತೆ, ಅದು ಗೊತ್ತಾಗೋದೇ ಇಲ್ಲ ನಮಗೆ ಬೆಳೆದಿರೋದು. ಅದು ನೋವಾಗ್ತಾ ಇದೆ ಅಂತಂದರೆ ನನ್ನೊಳಗೆ ಒಂದು ಅಹಂಕಾರ ಬೆಳೆದ್ಬಿಟ್ಟಿತ್ತು. ನಾನು ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ, ಹಾಗಾಗಿ ಯಾರು ನನ್ನನ್ನು ತಡೆ ಹಿಡಿಯಲ್ಲ ಅನ್ನೋ ಅಹಂಕಾರ ನನ್ನೊಳಗೆ ಬೆಳೆದಿತ್ತು. ಇವ್ರು ಯಾವಾಗ ತಡೆದ್ರೋ ನನಗೆ ಆಗಿದ್ದ ದುಃಖದಿಂದ ನನಗೆ ಗೊತ್ತಾಯಿತು, ಓ ನನ್ನೊಳಗೆ ಇಷ್ಟು ದುಃಖ ಆಗ್ತಾ ಇದೆ ಅಂತ ಅಂದಾಗ ಅದಕ್ಕೂ ನನಗೆ ಈಗೋ ಗರ್ಟಾಗಿದೆ. ನಾನು ಅಂದ್ಕೊಂಡಿರೋ ಸತ್ಯ ಅಲ್ಲ ಅಂತ ಅಂದ್ಕೊಂಡು. ಅದಕ್ಕಿಂತ ಬೇಜಾರು ಇನ್ನೊಂದೇನು ಅಂತ ಅಂದರೆ, ನನಗಲ್ಲಿ ಆಗಿದ್ದ ಬೇಜಾರಿಗೆ ನಾನು ಅಲ್ಲಿ ತಿನ್ನಲೇಬಾರ್ದಾಗಿತ್ತು. ಆದರೆ ಅವ್ರು ಊಟ ತಂದು ಬಡಿಸ್ತಾ ಇದ್ದಂಗೆ ಒಂದೇ ಒಂದು ಪೀಸ್ ಅವ್ರ ರುಚಿ ನೋಡಿದೆ, ಆ ರುಚಿಗೆ ಮನಸ್ಸೋತು, ಆಗಿದ್ದು ಬೇಜಾರೆಲ್ಲ ಮರೆತು ಫುಲ್ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟೆ. ನನ್ನ ಜನ್ಮಕ್ಕೆ ನನಗೆ ಊಟ ಕೊಟ್ಟರೆ ಸಾಕು ಪ್ರತಿಯೊಂದು ಬದಲಾಗ್ಬಿಡುತ್ತಲ್ಲ ಅಂತ ನನ್ನ ಅವಸ್ಥೆ ನೋಡ್ಕೊಂಡು ನನಗೆ ನಗಬೇಕು ಅಳಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಓ ಗೂಬೆ ನೋಡಿ, ನನ್ನ ಮಗ ಅದ ನೋಡಿ ಎದ್ಕೊಂಡ್ಬಿಟ್ಟಿದ್ದಾನೆ. ಸಾರಿ, ವಿಷಯ ಆಗ್ತದೆ ಹಂಗೆ. ಏನು ಹುಳ? ಬಂಜರ್ ಚಿಕನ್ ಅಂದ್ರು ನೋಡಿ. ಇನ್ನೊಂದು ಡ್ಯಾಡಿ ಸ್ವಲ್ಪ ಖಾರ ಇರಬೇಕಲ್ವ? ಬೆಣ್ಣೆ ಹಾಕಿದಾರಲ್ಲ, ಹಂಗಾಗಿ ಟೇಸ್ಟೇ ಚೇಂಜು. ಅಪ್ಪಾಜಿ, ಚಿನ್ನಪ್ಪಾಜಿ, ನೀನು ಚಿನ್ನು ಇದು ಚೆನ್ನಾಗಿತ್ತು, ನಿಂಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿತ್ತು. ನೋಡು ತಿನ್ನೋರು, ಚೆನ್ನಾಗಿತ್ತು ಅಪ್ಪಾಜಿ. ಪಂಜಾಬಿ ಮುರ್ಗ್ ಮಸಾಲ ಟ್ರೈ ಮಾಡೋಣ ರೊಟ್ಟಿ ಜೊತೆ. ಮುರ್ಗ್ ಮಸಾಲ ಅದೇನೋ ಒಂದು ಕತೆ ಕಟ್ಟೆ ಬಿಟ್ರು. ಎಂತ ಇದೆ ಹೇಳಿ? ಮುರ್ಗು ಫುಲ್ ಹೆಸರು ಪಂಜಾಬಿ ಮುರ್ಗ್ ಮಸಾಲ ಅಲ್ಲ, ಅದೇನೋ ಬೇರೆ ಹೇಳಿದ್ರಿ. ಅಯ್ಯೋ, ಇದೊಂದು ಸಖತ್ತಾಗಿ. ಹೌದಾ? ತಿನ್ನೋದು ಬಟರ್ ಚಿಕನ್ ಇದ್ದಂಗಿದೆ. ಒಂಥರ ಚೆನ್ನಾಗಿ. ಇವೆಲ್ಲ ಹೆಸರುಗಳು ನೋಡ್ಕೊಬಿಟ್ರೆ ನಾವೇ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ರಿಸರ್ಚ್ ಮಾಡಿದ್ರೆ ಮನೇಲಿ ಅಡುಗೆ ಮಾಡ್ಬೋದು. ಹಂಗೆ ಮಾಡ್ತೀನಿ ನಾನು, ಎಕ್ಸಾಕ್ಟ್ಲಿ ಹಿಂಗೆ. ಬಟ್ ಇವರು ಮಸಾಲೆಗಳನ್ನ ಬೇರೆ ಕಡೆಯಿಂದ ತರಿಸ್ಕೊಳ್ತಾರೆ.
ಅಮೆಝಾನಲ್ಲಿ ಎಲ್ಲ ಸಿಗ್ತವೆ, ನೀನು ಯಾವ ದೇಶದಿಂದ ಬೇಕಾದ್ರೂ ತರಿಸ್ಬೋದು. ಹೌದಾ? ಇಕ್ಕಿನಪ್ಪಾಜಿ ಚಿಕನ್ ಮುರ್ಗ್ ಮಸಾಲ. ಹಾಂ ಹೌದಾ, ರೈಮ್ಸ್ನಾ? ಹ್ಞೂ ಹಾಂ, ಬಿರಿಯಾನಿ ರೈಸ್ ನೋಡು, ಟ್ರೈ ಮಾಡು. ಖಾರ ಆಗುತ್ತೆ ಇದು. ಮಸಾಲೆ ಜೊತೆ ಚೆನ್ನಾಗಿದೆ ಕಣೋ ರೈಸ್. ಮಸಾಲೆ ಜೊತೆ ಚೆನ್ನಾಗಿದೆ, ರೈಸ್ ಮಸಾಲ ಕೂಡ ಇದೆ, ಚೆನ್ನಾಗಿರುತ್ತೆ. ಎಲ್ಲ ಚೆನ್ನಾಗಿದೆ ಇಲ್ಲಿ ಆ್ಯಕ್ಚುಲಿ. ಎಲ್ಲ ಚೆನ್ನಾಗಿದೆ. ಫಸ್ಟ್ನೇದು ಇಷ್ಟ ಆಗಿ ಕಾರನೂ ಇಲ್ಲ, ಏನೂ ಇಲ್ಲ, ಎಲ್ಲ ಚೆನ್ನಾಗಿದೆ. ಸಾಫ್ಟ್ ಇದೆ ಚಿಕನ್, ಮಕ್ಳಿಗೂ ಚೆನ್ನಾಗಿರುತ್ತೆ. ಒಂದು ಫಸ್ಟ್ನೇ ಚೆನ್ನಾಗಿ ಇನ್ನೊಂದು ಆರ್ಡರ್ ಮಾಡೋದು ಬರುತ್ತೆ ರೀ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಇದು ಅದೇನೋ ಒಂಥರ ಹುಳಿ ಚಟ್ನಿಗೆ ಮೊಸರೇನು ಹಾಕ್ತಾಗಿದೆ. ಚೆನ್ನಾಗಿದೆಲ್ಲ. ಇನ್ನು ಮೈಸೂರು ಬಂದರೆ ಇಲ್ಲಿಗೆ ಬರ್ಬೋದು. ಚೆನ್ನಾಗಿದೆಯಲ್ಲ. ಒಂದಕ್ಕೆ ಚಿಕನ್ ಆಗಬಾರ್ದು, ಇನ್ನೂ ಚೆನ್ನಾಗಿರೋ ಇರ್ತವೆ ಹೋಟೆಲ್ಗಳು, ಎಕ್ಸ್ಪ್ಲೋರ್ ಮಾಡಬೇಕು. ಏನಾಗಲಿ ನನಗೆ ಊಟ ಕೊಟ್ಬಿಟ್ರೆ ಭಾರಿ ಖುಷಿ ಆಗ್ಬಿಡ್ತು. ಎಷ್ಟೇ ದುಡ್ಡಲ್ಲಿ ಆ್ಯಕ್ಚುಲಿ ನಮ್ಮ ಮನೆಯವ್ರು ಬಂದಿದ ತಕ್ಷಣ ಅವ್ರಿಗೆ ಮೂಡ್ ಔಟ್ ಆಗಿಬಿಟ್ಟಿತ್ತು, ಅಪ್ಸೆಟ್ ಆಗಿಬಿಟ್ಟಿದ್ರು. ಈಗ ಊಟ ಕೊಟ್ಟಿದ ತಕ್ಷಣ ಸ್ವಲ್ಪ ಚುರುಕಾಗ್ಬಿಟ್ರು. ಸಾಕು ಟೇಸ್ಟ್ ಚೆನ್ನಾಗಿತ್ತಲ್ಲ, ಟೇಸ್ಟ್ ಚೆನ್ನಾಗಿರಲಿಲ್ಲ ಅಂದಿದ್ರೆ ಇನ್ನೂ ಅಪ್ಸೆಟ್ ಆಗ್ಬಿಡುತ್ತೆ. ಕೆಲವೊಂದು ಜಾಗದಲ್ಲಿ ನಾವು ಹೋದಾಗ ರುಚಿ ಎಲ್ಲ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿಲ್ಲ ಅಂದಾಗ ಅದು ಅಪ್ಸೆಟ್. ಕೆಲವೊಂದು ಸರಿ ಈಗ ಇನ್ಸಿಡೆಂಟ್ ಆದಾಗ ರುಚಿ ಚೆನ್ನಾಗಿತ್ತು ಅಂದಾಗ ಎಲ್ಲ ಮಾರ್ತಾವೆ. ಸುಲ್ತಾನ್ ಕಿ ಕಾಂಜಾ, ಅಯ್ಯೋ ಆಕಾಶಕ್ಕೆ ಹೋಯ್ತಾ ಇದೆ. ಕತ್ತಿ ಅಂದರೆ ಸುಲ್ತಾನದಕ್ಕೆ ಕಾಂಜಾ ಅಂದರೆ ಕತ್ತಿ ಅನ್ಸುತ್ತೆ ಕಣಮ್ಮ. ಚುರಿಲಿ ಕಡಗ ಚುಚ್ಚಿ ಕೊಟ್ಟಿರೋದು. ಅಯ್ಯೋ ಖಾರ ಖಾರ, ಏನು ಖಾರ ಕೊಟ್ಟೆ? ಬಿರಿಯಾನಿ. ಹೌದಾ? ಕೊಡು, ನೀರು ಕೊಡು, ಪಪ್ಪಂಗೆ ಕೊಡೋದ. ಸುಲ್ತಾನ್ ಕಿ ಕಾಂಜಾ. ಓ ಎಲ್ಲ ಒಂಥರ ಪಫಿ ಚಿಕನ್ನು ಅಲ್ವಾ? ಎಷ್ಟು ಸಾಫ್ಟಾಗಿ, ಎಷ್ಟು ಚೆನ್ನಾಗಿದೆ. ಹಾಂ, ಸಖತ್ತಾಗಿದೆ ಇದು. ಇದು ತಿಂದರೆ ದೇಹನೂ ಹಾಳಾಗಲ್ಲ. ಸುಲ್ತಾನ್ ಕಿ ಖಾಂಜಾ ತಿನ್ನೋ ಮಗನೇ. ಇದು ಖಾರ ಇಲ್ಲ ಇದು. ಸುಲ್ತಾನ್ ಕಿ ಖಾಂಜಾ ಬಿಲ್ ನೋಡೋಣ ಈಗ. ಹಾಂ, ನನ್ನ ಪ್ರಕಾರ 2000 ಹತ್ರ ಆಗಿರುತ್ತೆ ಅಂತ. ಆಗಿರುತ್ತೆ. ಸ್ಪೆಷಲ್ ಕರ್ಡ್ ರೈಸ್ ನನ್ನ ಮಗನಿಗೆ ಅಂತ ಬಂದಿದ್ದು. ಸ್ಪೆಷಲ್ ಕರ್ಡ್ ರೈಸ್ ಕತ್ತಿದ್ದು ಕೊನೆಗೆ ಒಂದೇ ಒಂದು ಚೂರು ಖಾರ ಹೊಡಿತಾ ಇದೆ. ಅದು ಗೊತ್ತಾಗ್ತಾಯಿಲ್ಲ, ತಿಂದ ಆದಮೇಲೆ ಯಾವುದು ಅಂತ ಕಂಡು ಹಿಡಿಯೋಕ್ಕಾಗ್ತದೆ. ಅಯ್ಯೋ, ಯಾವ ನನ್ನ ಮಗ ಅಂತ ಆಗಲೇ ಗೊತ್ತಾಯ್ತು ಅದು ಖಾರ ಹೊಡೆದಿದೆ ಅಂತ. ಒಂದು ಸ್ವಲ್ಪ ಖಾರ ಆದರೂ ತಿಳಿಸ್ಬಿಡ್ತಾನೆ. ಆದ್ರೆ ಹಿಂಗೆ ಖಾರ ಅಂದರೆ ಹಿಂಗಿರ್ಬೇಕು, ಗೊತ್ತಾಗಬಾರ್ದು. ಬಟ್ ಅದು ಖಾರನೇ ಒಂಥರ ರುಚಿಯಾಗಿರ್ಬೇಕು, ಖಾರದ ರುಚಿ ಇದು. ಗ್ರೀನ್ ಚಟ್ನಿ ಅಂತ ಚೆನ್ನಾಗಿದೆ ಆ್ಯಕ್ಚುಲಿ. ನೋಡೋಣ ಹೇಗಿದೆ ಕರ್ಡ್ ರೈಸ್ ಟೇಸ್ಟ್. ತುಂಬ ಸಾಫ್ಟ್ ಇದೆ. ಕರ್ಡ್ ರೈಸ್ನ ಅಷ್ಟೇನು ಒಣಸಕ್ಕಾಗಲ್ಲ. ಕರ್ಡ್ ರೈಸ್ ಕೈಗೆ ಸಿಗ್ತಲ್ಲ, ಪಾಯಸ ಹೋಗಿದೆ. ಮಕ್ಳಿಗೆ ಚೆನ್ನಾಗಿದೆ, ರುಬ್ಬಿ ಕೊಟ್ಟವ್ರು ಅಂತ ಹಂಗಿದೆ. ಇದೊಂದೇನು ಅಷ್ಟು ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ. ಬಟ್ ಅಂತ ಏನು ಹುಳಿ ಆ ಥರ ಏನಿಲ್ಲ, ಮಿಕ್ಸಿಗೆ ಹಾಕಿ ರುಬ್ಬಿ ಕೊಟ್ಟಂಗಿದೆ. ಸ್ಪೂನಲ್ಲೇ ತಿನ್ನಬೇಕು, ಕೈ ತಿನ್ನೋಕ್ಕಾಗಲ್ಲ ಕರ್ಡ್ ರೈಸು. ಇದೇನು ನಲ್ಲಿಕಾಯಿ ಪ್ರೋಸೆಸ್ ಮಾಡಿ ಸಖತ್ ಚೆನ್ನಾಗಿ ಮಾಡೋರೆ ಅಲ್ವಾ? ಡೈಜೆಷನ್ ಬೆಟ್ಟದ ನಲ್ಲಿಕಾಯಿ ಅಂತಾರಲ್ಲ ಅದ. ಸ್ವೀಟ್ ಮಾಡೋಣ ಸ್ವಲ್ಪ ಚೆನ್ನಾಗಿ ಪ್ರೋಸೆಸ್ ಮಾಡಿ. ಡ್ರೈ ಫ್ರೂಟ್ಸು ಅದೇ ಬಿಲ್ ಪೇ ಮಾಡಿಬಿಡೋಣ. ಎಷ್ಟಾಯ್ತು ನೋಡೋಣ. ನಿಂದು ಹೇಳು ಗೆಸ್ ಎಷ್ಟಿರ್ಬೋದು? 2.5. ಪಪ್ಪನೂ ಅಷ್ಟೇನು 2000 ಮೇಲೆ. ನನ್ನ ಪ್ರಕಾರ ಒಂದು 1900. ಇಲ್ಲ ಅಂತೀರಾ? ಇನ್ನು ಅದು 408. ಮತ್ತೆ ಬಿರಿಯಾನಿ ಅದೊಂದು 500 ಅನ್ಕೊಳ್ಳಿ. ಅಲ್ಲ, ಬಿರಿಯಾನಿ ಒಂದು 250-300. ಅಲ್ಲಿಗೆ 1000. ಬರೀ ರೈಸ್ ತಗೊಂಡ್ರದ ಬಿರಿಯಾನಿ ಅಲ್ಲ. ಅದೇ 2000 ಅಂತೀಯಾ? ನೋಡೋಣ. ಅಯ್ಯೋ, ಹೌದಾ? ಕರೆಕ್ಟಾಗಿದೆ ಅಂತೀರಾ? ನಾರ್ಮಲ್. ಬಿರಿಯಾನಿ ರೈಸ್ಗೆ 300 ರೂಪಾಯಿ. ಬಿರಿಯಾನಿನೂ ತಗೊಂಡಿಲ್ಲ ನಾವು, ಬರೀ ರೈಸ್.
ಅಲ್ವಾ ಬರೀ ಬಿರಿಯಾನಿ ಎರಡು 65 ರೂಪಾಯಿ ರೊಟ್ಟಿ ಹೊರಗಡೆ ಎಲ್ಲ ತಿಂದ್ರೆ 30 ರೂಪಾಯಿನ 40 ರೂಪಾಯಿ ಟ್ಯಾಕ್ಸ್ 40 100 ರೂಪಾಯಿ ಟ್ಯಾಕ್ಸೇ ಬಿದ್ದೈತೆ ಕಣಮ್ಮ ನಮಗೆ. ಯಾಕೆ ಇಷ್ಟೊಂದು ದುಡ್ಡು ಇದು ಮಾಡಿದ್ರೆ ಹಂಗೆ ಹಿಂಗೆ ಅನ್ನೋ ಜೀವನದಲ್ಲಿ ಒಂದ್ಸರಿ ಟ್ರೈ ಮಾಡ್ಬೇಕು ಮಾಡಿದ್ದೀವಿ. ಇದೆ ನೋಡಿ ಆ ಕಡೆ ನೋಡಿದ್ರಿ. ಓ ಇಲ್ಲಿ ನೋಡಿಲ್ಲ ಆ ಕಡೆ ಗುಹಾಂತರ ಇದ್ರೆ ಈ ಕಡೆ ಫುಲ್ಲು ಪಳಪಳ. ಅದೇ ಬೇರೆ ಫೀಲಿಂಗ್, ಇದೇ ಬೇರೆ ಫೀಲಿಂಗು. ಅಲ್ಲ ಇದು ಚೆನ್ನಾಗಿದೆ, ಇದು ಸಾಕು ನನಗೆ. ಇದು ಇದೆ ಅಂದರೆ ಆ ಗುಹಾಂತರ ಕತ್ಲೆ ಮಕ್ಕಳೆಲ್ಲ ಭಯ ಬೀಳ್ತಾವಲ್ಲ, ಅದು ಬೇಡ ಅಂದರೆ ಇಲ್ಲಿ ಬಂದು ಊಟ ಮಾಡ್ಬೋದು ಕೂತ್ಕೊಂಡು. ಅದೇ ಇಷ್ಟ ಆಯ್ತಾ? ಇಲ್ಲಿ ಎಂಟ್ರಿ ಆದ್ವಲ್ಲ ಅದೇ ಇದು. ಆ್ಯಕ್ಚುಲಿ ಇವ್ರು ನೋಡಿ ಎಲ್ಲೂ ಬೋರ್ಡ್ ಸಮೇತ ಹಾಕಿಲ್ಲ. ಹೆಂಗೆ ಹಾಂ ಬಂದಾಗ ಇಲ್ಲೇ ಎಂಟ್ರಿ ಆಗಿದ್ದು ನಾವು. ನೋಡಿ ಹಂಗೆ ಹೋಗೋಣ ಕೆಳಗೆ ಇಳಿದು. ಹಾಂ ಅಲ್ಲ, ಎಲ್ಲೂ ಒಂದು ಬೋರ್ಡ್ ಸಮೇತ ಹಾಕಿಲ್ಲ ನೋಡಿ. ಆದರೂ ಎಷ್ಟು ಅಂದರೆ ಕಸ್ಟಮರ್ಸ್ ಹಂಗೆ ಇರ್ಬೇಕು ಇವ್ರಿಗೆ. ಎರಡು ಅದಾಗ ಎತ್ತಾಕ್ಬಿಡ್ರಲ್ಲ ಹುಡ್ಕೊಬರ್ತಾರೆ ಅನ್ನೋದಕ್ಕೆ ಪ್ರೆಸೆಂಟೇಷನ್ ತುಂಬ ಇಂಪಾರ್ಟೆಂಟು ಅಲ್ವಾ? ನೋಡಿ ಇದು ಯಾವುದೋ ಬಸ್ ಸ್ಟ್ಯಾಂಡ್, ಇಲ್ಲಿ ಬಂದರೆ ಇದು ಬಸ್ ಸ್ಟ್ಯಾಂಡ್ ಮೈಸೂರ್ದು, ಇದ್ರ ಬಸ್ ಸ್ಟ್ಯಾಂಡು. ಆ ಬಸ್ ಸ್ಟ್ಯಾಂಡ್ ಮುಂದೆನೇ ಒಂಚೂರು ಮುಂದೆ ಬಂದರೆ ಸಾಕು, ಈ ಕಡೆ ಸಿಗುತ್ತೆ ಇಲ್ಲಿ. ಓಕೆ ಬಂಧುಗಳೇ, ಫೈನಲಿ ಊಟ ಮಧ್ಯದಲ್ಲಿ ಒಂದು ಸ್ವಲ್ಪ ಅಸಮಾಧಾನ ಆದರೂ ಅದು ನನ್ನ ಪರ್ಸನಲ್ ಇಶ್ಯೂ. ಅದಕ್ಕೆ ನಾನು ಊಟಕ್ಕೂ ಇದಕ್ಕೂ ರಿಲೇಟೆಡ್ ಏನೂ ಇಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸು ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಜೊತೆ ಬಂದರೆ. ಬಿಲ್ನು ತೋರಿಸಿದ್ನಲ್ಲ, ನಾರ್ಮಲಿ ನೀವು ಬಂದು ಹಿಂಗೆ ಇಷ್ಟು ಊಟ ಮಾಡ್ತೀವಿ ಅಂದರೆ ಅಷ್ಟು ಬಿಲ್ ಆಗುತ್ತೆ. ಹೌದು, ನಾರ್ಮಲ್ ಹೋಟ್ಲಿಗಿಂತ ಒಂದು ಡಬಲ್ ಆಗ್ಬೋದು, ಬಟ್ ಊಟ ಚೆನ್ನಾಗಿದೆ. ಒನ್ ಟೈಮ್ ಎಕ್ಸ್ಪೀರಿಯೆನ್ಸ್ನ ನೀವು ಪಡ್ಕೊಬೋದು. ಒಂದು 400 ರೂಪಾಯಿ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗ್ತೀವಿ ಮುಂದಿನ ನೋಡಿದಲ್ಲಿ. ನಮ್ಮ ಮಾವ ಕಳೆದೋಗಿದ್ದಾರೆ ನಮ್ಮ ಮಗನ ಜೊತೆ, ಹುಡುಕ್ಬೇಕೀಗ ಅವ್ರನ್ನ.